ಇಮ್ಯಾಜಿನ್ ಮಾಡಿ, ನೀವು ಇಯರ್ ಪೂರ್ತಿ ಕಷ್ಟಪಟ್ಟು ಸ್ಟಡಿ ಮಾಡಿ ಫುಲ್ಲಿ ಪ್ರಿಪೇರ್ಡ್ ಆಗಿ ಡಿಸಿಟಿ ಎಕ್ಸಾಮ್ ಸೆಂಟರ್ಗೆ ಹೋಗಿದ್ದೀರಾ. ಕಾನ್ಫಿಡೆನ್ಸ್ ಪೀಕ್ನಲ್ಲಿದೆ, ಬಟ್ ಗೇಟ್ ಹತ್ರ ಎಕ್ಸಾಮ್ ಎಂಟ್ರಿನ ಸ್ಟಾಪ್ ಮಾಡ್ಬಿಟ್ರೆ? ಯಾಕೆ? ಜಸ್ಟ್ ನೀವು ಹಾಕಿರೋ ಒಂದು ಸಿಂಪಲ್ ಡ್ರೆಸ್ಸಿಂದ. ಎಸ್, ಇವತ್ತು ಕೂಡ ಸ್ಟೂಡೆಂಟ್ಸ್ ಈ ಮಿಸ್ಟೇಕ್ಸ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ತುಂಬಾ ಜನ ಗೇಟ್ ಹಿಂದೆ ನಿಂತು ಟೆನ್ಷನ್ನಲ್ಲಿ ಅಳ್ತಾ ಇರ್ತಾರೆ. ಇದು ನಿಮ್ಗಾಗ್ಬಾರ್ದಲ್ವಾ? ಸೊ, ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಅಫಿಷಿಯಲ್ ಕೆಇಎ ಡ್ರೆಸ್ ಕೋಡ್ ರೂಲ್ಸ್ನ ಕಂಪ್ಲೀಟಾಗಿ ಡಿಕೋಡ್ ಮಾಡ್ತೀವಿ. ಈ ಒಂದು ಎಕ್ಸ್ಪ್ಲೇನರ್ ನಿಮ್ಮ ಎಕ್ಸಾಮ್ ಡೇನ ಟೋಟಲಿ ಸ್ಟ್ರೆಸ್ ಫ್ರೀ ಮಾಡುತ್ತೆ. ಲೆಟ್ಸ್ ಡೈವ್ ಇನ್. ನೋಡಿ, ಈ ಒಂದು ಮಿಸ್ಟೇಕ್ ಎಕ್ಸಾಮ್ ಡೇಯಲ್ಲಿ ಎಂಥ ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ನಿಮ್ಮ ಫೋಕಸ್ ಪೂರ್ತಿ ಹಾಳಾಗುತ್ತೆ. ಮೋಸ್ಟ್ ಸ್ಟೂಡೆಂಟ್ಸ್ ಇದನ್ನ ಇಗ್ನೋರ್ ಮಾಡ್ತಾರೆ. ಏನೋ ಒಂದು ಶೋಟ್ ಹಾಕೊಂಡು ಹೋಗೋಣ ಅಂತ ಅನ್ಕೋತಾರೆ. ಬಟ್ ಕೆಇಎ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಈ ಒಂದು ಚಿಕ್ಕ ಮಿಸ್ಟೇಕ್ ನಿಮ್ಮ ಎಕ್ಸಾಮ್ ಎಂಟ್ರಿನ ಡಿಲೇ ಮಾಡ್ಬೋದು ಅಥವಾ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಕೂಡ ಮಾಡ್ಬೋದು. ವಾಚ್ ಕೇರ್ಫುಲಿ, ಯಾಕಂದ್ರೆ ಈ ಇನ್ಫಾರ್ಮೇಷನ್ ಲಿಟ್ರಲಿ ನಿಮ್ಮ ಎಕ್ಸಾಮ್ನ ಸೇವ್ ಮಾಡುತ್ತೆ. ಇದು ಅಫಿಷಿಯಲ್ ಕೆಇಎ ಸರ್ಕ್ಯುಲರ್. ನಾವ್ ಹೇಳ್ತಿರೋ ಪ್ರತಿಯೊಂದು ರೂಲ್ ಈ ಅಫಿಷಿಯಲ್ ಡಾಕ್ಯುಮೆಂಟಿಂದ ಡೈರೆಕ್ಟಾಗಿ ತಗೊಂಡಿದ್ದು. ಕೆಇಎ ಅವರು ಈ ರೂಲ್ಸ್ನ ಯಾಕೆ ತಂದಿದ್ರೆ, ಎಕ್ಸಾಮ್ನಲ್ಲಿ ಯಾವುದೇ ಥರ ಚೀಟಿಂಗ್ ಆಗಬಾರ್ದು, ಹಿಡನ್ ಗ್ಯಾಜೆಟ್ಸ್ ಇರಬಾರ್ದು ಮತ್ತು ಮೇನ್ ಆಗಿ ಸೆಕ್ಯೂರಿಟಿ ಚೆಕಿಂಗ್ ಫಾಸ್ಟ್ ಆಗಿ ಆಗಬೇಕು ಅಂತ. ದೇ ವಾಂಟ್ ಅ ಫೇರ್ ಎನ್ವೈರನ್ಮೆಂಟ್. ಈ ಸರ್ಕ್ಯುಲರ್ನಲ್ಲಿರೋ ಎಕ್ಸಾಕ್ಟ್ ಡೀಟೇಲ್ಸ್ನ ಈಗ ನಾವು ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀವಿ. ಬಾಯ್ಸ್ ಡ್ರೆಸ್ ಕೋಡ್ ರೂಲ್ಸ್ ಬಗ್ಗೆ ಇರೋ ಕನ್ಫ್ಯೂಷನ್ಸ್ನ ಈಗಲೇ ಕ್ಲಿಯರ್ ಮಾಡ್ಬಿಡೋಣ. ಏನು ಸೇಫ್ ಮತ್ತು ಏನು ಡೇಂಜರಸ್ ಅಂತ ನೋಡಿ. ಸೇಫೆಸ್ಟ್ ಆಪ್ಷನ್ ಏನು ಅಂದ್ರೆ ಪ್ಲೇನ್ ಹಾಫ್ ಸ್ಲೀವ್ ಶರ್ಟ್ಸ್, ಕಾಲರ್ ಇಲ್ದೇ ಇರೋ ಟೀ ಶರ್ಟ್ಸ್, ಸಿಂಪಲ್ ಫಾರ್ಮಲ್ ಪ್ಯಾಂಟ್ಸ್ ಮತ್ತು ನಾರ್ಮಲ್ ಸ್ಯಾಂಡಲ್ಸ್ ಅಥವಾ ಸ್ಲಿಪ್ಪರ್ಸ್. ಇದು 100% ಸೇಫ್ ಝೋನ್. ಬಟ್ ಡೇಂಜರಸ್ ಐಟಮ್ಸ್ ಯಾವುದು? ಫುಲ್ ಸ್ಲೀವ್ ಶರ್ಟ್ಸ್ ಅಲೌ ಇಲ್ಲ, ಜೀನ್ಸ್ ಪ್ಯಾಂಟ್ಸ್ ಅಲೌ ಇಲ್ಲ, ಹೆವಿ ಜಾಕೆಟ್ಸ್, ಹುಡೀಸ್ ಮತ್ತು ಶೂಸ್ ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಗೈಸ್. ಶೂಸ್ ಬದಲು ಓನ್ಲಿ ಸಿಂಪಲ್ ಸ್ಯಾಂಡಲ್ಸ್ ಮಾತ್ರ ಯೂಸ್ ಮಾಡಬೇಕು. ಈಗ ಒಂದು ಮ್ಯಾಸಿವ್ ಅಲರ್ಟ್. ಪ್ಯಾಂಟ್ಸ್ ಅಥವಾ ಶರ್ಟ್ನಲ್ಲಿ ಮಲ್ಟಿಪಲ್ ಪಾಕೆಟ್ಸ್, ಹೆವಿ ಜಿಪ್ಸ್ ಅಥವಾ ಯಾವುದೇ ಮೆಟಲ್ ಆಕ್ಸೆಸರೀಸ್ ಇದ್ರೆ ಅವರು ಅಲೌ ಮಾಡೋದಿಲ್ಲ. ಜಿಪ್ ಪಾಕೆಟ್ಸ್ ಇದ್ರೆ ಎಕ್ಸಾಮ್ ಗೇಟಲ್ಲಿ ತುಂಬಾ ಹೊತ್ತು ಚೆಕಿಂಗ್ ಮಾಡ್ತಾರೆ. ಅದರಿಂದ ನಿಮ್ಗೆ ಅನ್ನೆಸೆಸರಿ ಡಿಲೇ ಆಗುತ್ತೆ. ಸಿಂಪಲ್ ಆಗಿ ಕಾಣೋ ಬಟ್ಟೆಗಳು ಚೆಕಿಂಗ್ ಪ್ರಾಸೆಸ್ನ ಫಾಸ್ಟ್ ಮಾಡುತ್ತೆ. ಅವಾಯ್ಡ್ ಆಲ್ ಕೈಂಡ್ಸ್ ಆಫ್ ಮೆಟಲ್ ಐಟಮ್ಸ್ ಆನ್ ಕ್ಲೋತ್ಸ್. ಈಗ ಗರ್ಲ್ಸ್ ಡ್ರೆಸ್ ಕೋಡ್ ರೂಲ್ಸ್. ಫೀಮೇಲ್ ಕ್ಯಾಂಡಿಡೇಟ್ಸ್ ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಇನ್ನಸೆಂಟ್ ಆಗಿ ಕಾಣೋ ಆಕ್ಸೆಸರೀಸ್ ಕೂಡ ಎಂಟ್ರಿಗೆ ಪ್ರಾಬ್ಲಮ್ ಮಾಡಬಹುದು. ಸೇಫೆಸ್ಟ್ ಆಪ್ಷನ್ ಇಲ್ಲಿ ಸಿಂಪಲ್ ಚುರಿದಾರ್, ಪ್ಲೇನ್ ಆಗಿರೋ ಡ್ರೆಸ್ ಮತ್ತು ಮಿನಿಮಲ್ ಆಕ್ಸೆಸರೀಸ್ ಅಷ್ಟೇ. ಬಟ್ ಹೆವಿಲಿ ರೆಸ್ಟ್ರಿಕ್ಟೆಡ್ ಐಟಮ್ಸ್ ಯಾವುದು ಗೊತ್ತಾ? ಹೆವಿ ಎಂಬ್ರಾಯ್ಡರಿ ಇರೋ ಬಟ್ಟೆಗಳು, ಲಾರ್ಜ್ ಬ್ರೋಚಸ್, ದೊಡ್ಡ ಬಟನ್ಸ್, ಥಿಕ್ ಸೋಲ್ಡ್ ಶೂಸ್ ಅಥವಾ ಹೈ ಹೀಲ್ಸ್ ಇದು ಕಂಪ್ಲೀಟ್ಲಿ ನಾಟ್ ಅಲೌಡ್. ಈ ಥರ ಐಟಮ್ಸ್ ಇದ್ರೆ ಮೆಟಲ್ ಡಿಟೆಕ್ಟರ್ಸ್ ಬೀಪ್ ಆಗುತ್ತೆ. ಆಗ ಗೇಟ್ ಹತ್ರ ಚೆಕಿಂಗ್ ಟೈಮಲ್ಲಿ ಸುಮ್ಮನೆ ಪ್ಯಾನಿಕ್ ಆಗಬೇಕಾಗುತ್ತೆ. ಸೊ ಗರ್ಲ್ಸ್ಗೆ ಮೋಸ್ಟ್ ಕ್ರೂಷಿಯಲ್ ಪಾಯಿಂಟ್ ಇದೇನೆ. ಸ್ಟ್ರಿಕ್ಟ್ಲಿ ನೋ ಮೆಟಲ್ ಆರ್ನಮೆಂಟ್ಸ್. ಕಿವಿಯೊಳೆಗಳು, ಚೈನ್, ಉಗುರ, ಕಡಾಸ್ ಯಾವುದೂ ಅಲೌ ಇಲ್ಲ. ಕೆಇಎ ರೂಲ್ ಪ್ರಕಾರ ಒಂದು ಎಕ್ಸೆಪ್ಷನ್ ಮಾತ್ರ ಇದೆ. ಮಂಗಳಸೂತ್ರ ಮತ್ತು ಕಲುಂಗುರ ಟ್ರೆಡಿಷನಲ್ ರೀಸನ್ಸ್ಗೆ ಅಲೌ ಮಾಡ್ತಾರೆ. ಬೇರೆ ಯಾವುದೇ ಮೆಟಲ್ ಐಟಮ್ ಇದ್ರೂ ಎಕ್ಸಾಮ್ ಸೆಂಟರ್ ಹೊರಗಡೆ ತೆಗೆಯೋಕೆ ಹೇಳ್ತಾರೆ. ಈ ಲಾಸ್ಟ್ ಮಿನಿಟ್ ಟೆನ್ಷನ್ ಬೇಡ ಅಂದ್ರೆ ದಯವಿಟ್ಟು ಮನೆಯಿಂದನೇ ಎಲ್ಲ ತೆಗ್ಗಿಟ್ಟು ಬನ್ನಿ. ಈಗ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಬರುತ್ತೆ. ಡ್ರೆಸ್ ಕೋಡ್ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿದ್ರೂ ಎಕ್ಸಾಮ್ ಸೆಂಟರಲ್ಲಿ ಅನ್ನೆಸೆಸರಿ ಪ್ರಾಬ್ಲಮ್ಸ್ ಆಗಬಹುದಾ? ಎಸ್, ಡೆಫಿನೆಟ್ಲಿ ಆಗಬಹುದು. ಯಾಕಂದ್ರೆ ಮೋಸ್ಟ್ ಸ್ಟೂಡೆಂಟ್ಸ್ ಡ್ರೆಸ್ ಕೋಡ್ ಬಗ್ಗೆ ಫೋಕಸ್ ಮಾಡ್ತಾರೆ, ಬಟ್ ಪಾಕೆಟ್ಸ್ನಲ್ಲಿ ಅಥವಾ ಕೈಯಲ್ಲಿ ತರೋ ಚಿಕ್ಕ ಚಿಕ್ಕ ಐಟಮ್ಸ್ ಬಗ್ಗೆ ಕಂಪ್ಲೀಟ್ಲಿ ಮರ್ತ್ ಹೋಗ್ತಾರೆ. ಅದೆಲ್ಲ ಹಿಡನ್ ಟ್ರ್ಯಾಪ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಅಫಿಷಿಯಲ್ ಕೆಇಎ ಮ್ಯಾಂಡೇಟ್ನ ಸೆಕೆಂಡ್ ಪೇಜ್. ಇದರಲ್ಲಿ ಸ್ಟ್ರಿಕ್ಟ್ಲಿ ಬ್ಯಾಂಡ್ ಐಟಮ್ಸ್ ಲಿಸ್ಟ್ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದು ಜಸ್ಟ್ ಡ್ರೆಸ್ ಕೋಡ್ ಅಲ್ಲ, ಇದು ಕಂಪ್ಲೀಟ್ ಎಕ್ಸಾಮ್ ಡೇ ರೂಲ್ಸ್. ಇಲ್ಲಿರೋ ಐಟಮ್ಸ್ನ ತಗೊಂಡು ಹೋದ್ರೆ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋಕೆ ಝೀರೋ ಚಾನ್ಸ್. ಅದೇನು ಅಂತ ಫಾಸ್ಟಾಗಿ ನೋಡೋಣ. ಈ ಮಿಸ್ಟೇಕ್ನ ಪ್ರತಿ ವರ್ಷ ಸಾವಿರಾರು ಸ್ಟೂಡೆಂಟ್ಸ್ ಮಾಡ್ತಾರೆ. ಸ್ಟ್ರಿಕ್ಟ್ಲಿ ನೋ ಸ್ಮಾರ್ಟ್ ವಾಚಸ್. ಸ್ಮಾರ್ಟ್ ವಾಚ್, ಬ್ಲೂಟೂತ್ ಡಿವೈಸಸ್, ಇಯರ್ಫೋನ್ಸ್, ಪೆನ್ ಡ್ರೈವ್ಸ್, ಮೊಬೈಲ್ ಫೋನ್ಸ್ ಯಾವುದೇ ಥರದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಅಲೌ ಮಾಡೋಲ್ಲ. ನಾರ್ಮಲ್ ಅನಲಾಗ್ ವಾಚ್ ಕೂಡ ಅಲವಿಲ್ಲ. ಯಾಕಂದ್ರೆ ಎಕ್ಸಾಮ್ ಹಾಲ್ನಲ್ಲಿ ಆಲ್ರೆಡಿ ಬೆಲ್ ಸಿಸ್ಟಮ್ ಇರುತ್ತೆ. ಜಸ್ಟ್ ಲೀವ್ ಆಲ್ ಗ್ಯಾಜೆಟ್ಸ್ ಅಟ್ ಹೋಮ್. ಇಲ್ಲಂದ್ರೆ ಪೇರೆಂಟ್ಸ್ ಕೈಯಲ್ಲಿ ಕೊಟ್ಬಿಡ್ಬೇಕು. ಇದು ನಿಮ್ಗೆ ತುಂಬಾ ಸರ್ಪ್ರೈಸಿಂಗ್ ಆಗಿರಬಹುದು. ಪರ್ಸನಲ್ ವಾಟರ್ ಬಾಟಲ್ಸ್ ಮತ್ತು ಈಟಬಲ್ಸ್ ಅಲೌ ಇಲ್ಲ. ಎಕ್ಸಾಮ್ ಸೆಂಟರ್ ಆವರಣದಲ್ಲಿ ಅವರೇ ಕುಡಿಯೋಗೆ ನೀರ್ ಅರೇಂಜ್ ಮಾಡ್ತಾರೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಪೆನ್ಸಿಲ್, ಎರೇಸರ್, ಪೇಪರ್, ಜಾಮೆಟ್ರಿ ಬಾಕ್ಸ್ ಕೂಡ ಕ್ಯಾಂಡಿಡೇಟ್ಗಳು ತರೋ ಹಾಗೆ ಇಲ್ಲ. ಓನ್ಲಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮಾತ್ರ ತಗೊಂಡು ಹೋಗ್ಬೇಕು. ತಲೆ ಮೇಲೆ ಹ್ಯಾಟ್ ಆಗ್ಲಿ ಅಥವಾ ಫೇಸ್ ಮಾಸ್ಕ್ ಆಗ್ಲಿ ಧರಿಸುವಂತಿಲ್ಲ.
ರೂಲ್ಸ್ ಆರ್ ಲಿಟ್ರಲಿ ದ್ಯಾಟ್ ಸ್ಟ್ರಿಕ್ಟ್. ಸೊ ಎಕ್ಸಾಮ್ ಮಾರ್ನಿಂಗ್ ಸ್ಟ್ರೆಸ್ ಫ್ರೀ ಆಗಿರಬೇಕು ಅಂದ್ರೆ ಏನ್ ಮಾಡಬೇಕು? ಲೆಟ್ಸ್ ಲುಕ್ ಎಟ್ ದಿ ಅಲ್ಟಿಮೇಟ್ ಡಿಪ್ಲೊಮ್ಯಾಕ್ಸ್ ಸರ್ವೈವಲ್ ಚೆಕ್ ಲಿಸ್ಟ್. ಇದು ಫೈನಲ್ ಚೆಕ್ ಲಿಸ್ಟ್. ಈ 4 ಪಾಯಿಂಟ್ಸ್ ಕ್ಲಿಯರ್ ಇದೆಯಾ ಅಂತ ನಾಳೆ ಬೆಳಗ್ಗೆ ಚೆಕ್ ಆಗಬೇಕು. ಫಸ್ಟ್, ವ್ಯಾಲಿಡ್ ಹಾಲ್ ಟಿಕೆಟ್ ಪ್ರಿಂಟ್ಔಟ್. ಸೆಕೆಂಡ್, ವ್ಯಾಲಿಡ್ ಗವರ್ಮೆಂಟ್ ಐಡಿ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ. ಥರ್ಡ್, ನಾವು ಡಿಸ್ಕಸ್ ಮಾಡಿದ ಹಾಗೆ ಒಂದು ಸಿಂಪಲ್ ಡ್ರೆಸ್ ವಿದೌಟ್ ಎನಿ ಮೆಟಲ್ ಐಟಮ್ಸ್. ಮತ್ತು ಫೋರ್ತ್, ರೀಚ್ ದ ಸೆಂಟರ್ ಅರ್ಲಿ. ಲಾಸ್ಟ್ ಮಿನಿಟಲ್ಲಿ ಬಂದ್ರೆ ಚೆಕಿಂಗ್ ಟೈಮಲ್ಲಿ ತುಂಬಾ ಪ್ಯಾನಿಕ್ ಆಗುತ್ತೆ. ಈ ಚೆಕ್ಲಿಸ್ಟ್ ಫಾಲೋ ಮಾಡಿದ್ರೆ ಎಂಟ್ರಿ ಸೂಪರ್ ಸ್ಮೂತ್ ಆಗಿ ಆಗುತ್ತೆ. ಅಂಡ್ ದಿಸ್ ಬ್ರಿಂಗ್ಸ್ ಅಸ್ ಟು ಅ ವೆರಿ ಇಂಪಾರ್ಟೆಂಟ್ ಮೈಂಡ್ಸೆಟ್ ಶಿಫ್ಟ್. ಡಿಸಿಇಟಿ ಸಕ್ಸಸ್ ಅಂದ್ರೆ ಜಸ್ಟ್ ಸ್ಟಡಿ ಮಾತ್ರ ಅಲ್ಲ, ಡಿಸಿಪ್ಲಿನ್ ಮತ್ತು ಅವೇರ್ನೆಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡಿದ್ರೂ ಎಕ್ಸಾಮ್ ಡೇನಲ್ಲಿ ಕಾಮ್ ಆಗಿ ಕಾನ್ಫಿಡೆಂಟ್ ಆಗಿ ಅಫಿಷಿಯಲ್ ರೂಲ್ಸ್ನ ಫಾಲೋ ಮಾಡೋದು ತುಂಬಾ ಮುಖ್ಯ. ಕೆಎ ರೂಲ್ಸ್ನ ರೆಸ್ಪೆಕ್ಟ್ ಮಾಡಿ ಸಿಂಪಲ್ ಆಗಿ ಹೋಗಿ ಫೋಕಸ್ ಪೂರ್ತಿ ಎಕ್ಸಾಮ್ ಪೇಪರ್ ಮೇಲೆ ಇರಲಿ. ಪ್ರಿಪರೇಷನ್ ಆಗಿದೆ, ಈಗ ಡಿಸಿಪ್ಲಿನಿಂದ ಎಕ್ಸಿಕ್ಯೂಟ್ ಮಾಡೋ ಟೈಮ್. ಈ ಎಕ್ಸ್ಪ್ಲೇನರ್ ಡ್ರೆಸ್ ಕೋಡ್ ಕನ್ಫ್ಯೂಷನ್ಸ್ನ ಪೂರ್ತಿ ಕ್ಲಿಯರ್ ಮಾಡಿದೆ ಅಂತ ಅನ್ಕೋತೀನಿ. ಈ ಥರ ಟ್ರಸ್ಟೆಡ್, ಡೈರೆಕ್ಟ್ ಮತ್ತು ಆಕ್ಯುರೇಟ್ ಡಿಪ್ಲೊಮಾ ಮತ್ತು ಡಿಸಿಇಟಿ ಅಪ್ಡೇಟ್ಸ್ಗೆ ಡಿಪ್ಲೊಮ್ಯಾಕ್ಸ್ ಚಾನೆಲ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಜೊತೆ ಈ ಎಕ್ಸ್ಪ್ಲೇನರ್ ಶೇರ್ ಮಾಡಿ, ಅವರಿಗೂ ಲಾಸ್ಟ್ ಮಿನಿಟ್ ಸ್ಟ್ರೆಸ್ನಿಂದ ಸೇವ್ ಮಾಡಿ. ಮತ್ತು ಇನ್ಸ್ಟೆಂಟ್ ಅಪ್ಡೇಟ್ಸ್ಗೆ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಚಾನೆಲ್ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್ ಫಾರ್ ದಿ ಎಕ್ಸಾಮ್ಸ್ ಫ್ಯೂಚರ್ ಎಂಜಿನಿಯರ್ಸ್. ಕಾಮಾಗ್ ಹೋಗಿ ರಾಕ್ ಮಾಡಿ ಬನ್ನಿ.